ಟೈಟಲ್ ಅದೇ. ಹೌದು, CM ಕುರ್ಚಿ ಹೋರಾಟ, CM ಬದಲಾವಣೆ ನಾಳೆ ಆಗುತ್ತೆ, ನಾಡ್ದಾಗುತ್ತೆ, ಡೇಟ್ಗಳೆಲ್ಲ ಫಿಕ್ಸ್ ಆಗೋದು, ಡೇಟ್ಗಳೆಲ್ಲ ನೋಡ್ಕೊಂಬಂದು ಎಂಡ್ ಆಗುತ್ತೆ ಅಂತ. ಇದಕ್ಕೆ ಎಂಡ್ ಅನ್ನೋದೇ ಇಲ್ಲ, ನೆವರ್ ಎಂಡ್. ಸರ್ಕಾರ ಬಿದ್ದೋಗ್ಬೇಕು, ಅದೊಂದೇ ಎಂಡ್ ಅಂತ ಕಾಣಿಸ್ತಾ ಇದೆ. ಇವತ್ತು ನಮಗೆ ಏನು ಒಂದು ವಿಚಾರ ಅಂತಂದರೆ, ಇಲ್ಲಿ DK ಶಿವಕುಮಾರ್ ಹೆಸರು ತುಂಬ ಅಗ್ರವಾಗಿ ಓಡಾಡ್ತಾ ಇದೆ. CM ಬದಲಾವಣೆ ಅಂದರೆ DK ಶಿವಕುಮಾರ್ ಆಗಬೇಕಂತ. ಅದ್ರ ಮಧ್ಯೆ ಎಲ್ಲೋ ಮಲ್ಲಿಕಾರ್ಜುನ್ ಖರ್ಗೆ ತರಿಸ್ಬಿಡೋದು, ಡೈವರ್ಷನ್ ಕೊಡೋದು, ಒಳ ಮೀಸಲಾತಿ ತರ್ಬಿಡೋದು, ಡೈವರ್ಷನ್ ಕೊಡೋದು, ಪರಮೇಶ್ವರ್ ಹೆಸರು ತರೋದು, ಡೈವರ್ಷನ್ ಕೊಡೋದು. ಇದೊಂದು ಕಡೆ ಮುಗಿತಾ ಇದ್ದಂಗೆ ಸಚಿವರ ಸಂಪುಟ ಅಂತ ಎತ್ಕೊಂಡ್ಬಿಡೋದು, ಡೈವರ್ಷನ್ ಕೊಡೋದು. ಇದು ಇನ್ನೊಂದು ಕಡೆ ಬಂದಾಗ ಇನ್ನೊಂದು ಕಡೆ ಹೊಸ ಶಾಸಕರು, ನಮಗೆ 5 ಜನ ಶಾಸಕರು ಕೊಡಿ, ಸಚಿವರು ಕೊಡ್ರಿ ಅಂತ ಹೇಳ್ಬಿಟ್ಟು ಅದಕ್ಕೊಂದು ಹೋರಾಟ ಮಾಡಿ ಡೆಲ್ಲಿ ಬಾಗಿಲು ತಟ್ಟೋದು. ಇದಕ್ಕಿದ್ದಂಗೆ ಎಲ್ಲರೂ ಕೂಡ ಬಜೆಟ್ ಮಂಡನೆ ಮಾಡಬೇಕಂದ್ರೆ 28 ಶಾಸಕರು ಫಾರಿನ್ ಟೂರ್ಗಳು ಹೋಗ್ಬಿಡೋದು. ಇಲ್ಲಿ ವ್ಯವಸ್ಥೆನೇ ಅದ್ಲು ಬದಲಾಗೋಗಿದೆ, ಯಾರು ಕಂಟ್ರೋಲ್ ಇಲ್ಲ. ಇವತ್ತು ಇದನ್ನೆಲ್ಲ ನೋಡ್ತಾ ಇರೋವಂಥ ಒಂಥರ ಬೀದಿ ನಾಟಕ ಅಂತ ಹೇಳ್ಬೋದು. ಈ ಬೀದಿ ನಾಟಕನ ಚೆನ್ನಾಗಿ ನೋಡ್ತಾ ಇರೋದು ಹೈಕಮಾಂಡ್ ಏನಾಗಿದೆ, ಕಟ್ಕೊಂಡು ನೋಡ್ತಾ ಇದೆ. ಅಲ್ಲಿ ಹೋಗ್ಬಾರ್ದಪ್ಪ, ಕರ್ನಾಟಕದ ಸುದ್ದಿಗೆ ಹೋಗ್ಬಾರ್ದು, ನಿಮ್ಮದು ನೀವೇ ಮಾಡ್ಕೊಳ್ರಿ ಅಂತ ಕೂಡ ಎಷ್ಟೋ ಸರಿ ಹೇಳ್ಬಿಟ್ಟಿದ್ದಾರೆ. ಖರ್ಗೆ ಅವರು ಎಷ್ಟೋ ಸತಿ ಹೇಳ್ಬಿಟ್ಟಿದ್ದಾರೆ, ಪಕ್ಷದ ವಿಚಾರನ ಮಾತಾಡಿ ಬಹಿರಂಗವಾಗಿ ಅಂತ. ಆದರೂ ಕೂಡ ಇವತ್ತವರೆಗೂ ಅದಕ್ಕೆ ಅಂತ್ಯ ಆಡ್ತಾ ಇಲ್ಲ. ಇವತ್ತು ನಮ್ಮ ಸಮಸ್ಯೆ ಇಲ್ಲಿ ಕಾಡ್ತಾ ಇರೋದೇನು ಅಂತಂದರೆ, ಇವರ ಕಾದಾಟದಿಂದ, ಹೈಕಮಾಂಡ್ ನಾಟಕದಿಂದ ಇವತ್ತು ರಾಜ್ಯದಲ್ಲಿ ಅಧಿಕಾರಿಗಳ ವರ್ಗಗಳು ಇವತ್ತು ನಿಯಂತ್ರಣ ತಪ್ಪೋಗಿದ್ದಾವೆ, ಇವತ್ತು ನಿಂತಯಂತ್ರಗಳಾಗಿದ್ದಾವೆ, ಇವತ್ತು ಡಿವೈಡ್ ಅಂಡ್ ರೂಲ್ಗಳಾಗಿದ್ದಾವೆ. ಈ ರೀತಿಯಾಗಿ ಇವತ್ತು ಅಧಿಕಾರಿಗಳ ವರ್ಗ ಹಿಂಗ್ ನಿಂತ ಯಂತ್ರ ಆಗಿದ್ರೆ ಜನಸಾಮಾನ್ಯರ ಪಾಡು ಇವತ್ತು ಯಾವ ರೀತಿ ಆಗಿದೆ ಅಂದ್ರೆ, ಮಳೆ ಬಂದ್ರೆ ಬೆಂಗಳೂರು ಮುಳುಗೋಗುತ್ತೆ, ಮಳೆ ಬಂದ್ರೆ ಯಾವ್ದೋ ಕಾಂಪೌಂಡ್ ಬಿದ್ದೋಗುತ್ತೆ, ಮಳೆ ಬಂದ್ರೆ ಯಾವ್ದೋ ಮೋರಿಯಲ್ಲಿ ಯಾವ್ದೋ ಜನಗಳು ಸಾಯ್ತಾ ಇರ್ತಾರೆ. ಈ ಸರಿ ಏನೋ ಸಾಯಿ ಲೆವೆಟ್ ಕ್ಯೂರ್ ಏನೋ ಕೆಂಪು ಕಾರ್ಪೆಟ್ ಹಾಕೋತಾರ, ರೆಡ್ ಕಾರ್ಪೆಟ್ ಹಾಕೋ CM ಸಾವು ನೋಡಕ್ ಹೋಗ್ತಾರ ಅನ್ನೋ ಪ್ರಶ್ನೆ. ಈ ರೀತಿಯಾದ ಜಲ ಸಮಸ್ಯೆಗಳು ಮಳೆಗಾಲ ಸ್ಟಾರ್ಟ್ ಆಗಿದೆ. ಪರ್ಯಾಯ ವ್ಯವಸ್ಥೆ ಇವ್ರದ್ದು. ಇವತ್ತು ಟ್ರಾಫಿಕ್ ಏನಾಗ್ತಾ ಇದೆ, ಇವತ್ತು ಇಂಥ ಒಂದು 15 ಲಕ್ಷ ಗುಂಡಿಗಳನ್ನ ಮುಚ್ಚಕ್ಕಾಗಿಲ್ಲ. ಗುಂಡಿಗಳು ಮುಚ್ಚಿ ಅಂತ ಲೆಕ್ಕ ಕೊಡ್ತಾರೆ, 33 ಕೋಟಿ ಲೆಕ್ಕ ಕೊಡ್ತಾರೆ. ಜಮೀರು ಕಾನ್ಸ್ಟಿಟ್ಯೂಷನ್ ಹೇಳ್ತಾರೆ ಒಂದು ಗುಂಡಿ ಮುಚ್ಚಕ್ಕೆ 3 ಲಕ್ಷ ಅಂತಾರೆ. ಅದೇ BJP ಕ್ಷೇತ್ರದಲ್ಲಿ ಹೇಳ್ತಾರೆ ಒಂದು ಗುಂಡಿ ಮುಚ್ಚ 1980 ರೂಪಾಯಿ ಅಂತಾರೆ. ಈ ರೀತಿಯಾದ ತಾರತಮ್ಯ ಇಟ್ಕೊಂಡು GBಗೆ 7,000 ಕೋಟಿ ಹಾಕ್ಸ್ಕೊಂಡ್ರು ಲಾಸ್ಟ್ ಬಜೆಟ್ ಅಲ್ಲಿ. ಆ 7,000 ಕೋಟಿ ಏನಾಯ್ತು ಅಂತಾನೆ ಗೊತ್ತಿಲ್ಲ. ಆದ್ರೆ 33 ಕೋಟಿ ಮಾತ್ರ ಗುಂಡಿ ಮುಚ್ಚಿ ಅಂತ ಹೇಳ್ತಿದ್ರೆ ಜನ ನಿರಂತರ ಸಾಯ್ತಾನೆ ಇದ್ದಾರೆ. ಇವತ್ತು ನಮಗ್ ಬೇಕಾಗಿರೋದು ಇವ್ರ ಕುರ್ಚಿ ಕಾದಾಟ, ಹೈಕಮಾಂಡ್ ಇವ್ರು ಏನೋ ಮಾಡ್ಕೊಂಡು ಹೋಗ್ಲಿ, ನಮ್ಗೆ ಅದೆಲ್ಲ ಬೇಕಾಗಿರೋದು. ಇವತ್ತು ರಾಜ್ಯದ ಜ್ವಲಂತ ಸಮಸ್ಯೆಯಲ್ಲಿ, ಬೆಂಗಳೂರಿನ ಜ್ವಲಂತ ಸಮಸ್ಯೆಯಲ್ಲಿ ಏನ್ ಪರಿಹಾರ ಕೊಟ್ರಿ? ಇವತ್ತು ಅಪಾರ್ಟ್ಮೆಂಟ್ ಅವ್ರು ಬಂದ್ಬಿಟ್ಟು ನಿಮ್ಮನ್ನು ಕೇಳ್ಕೊಂಡು ಮನವಿ ಮಾಡಿ, ಸ್ವಾಮಿ ಮಳೆ ಬಂದೆ ತುಂಬಾಗುತ್ತೆ, ಅಪಾರ್ಟ್ಮೆಂಟ್ ನೀರು ಬರುತ್ತೆ, ಮಕ್ಳಿದ್ದಾರೆ ಮರಿಯಿದ್ದಾರೆ, ಕುಸಿದ್ ಬಿದ್ದೋಗುತ್ತೆ, ದಯಮಾಡಿ ಒಂದು ಪರಿಹಾರ ವ್ಯವಸ್ಥೆ ಕೊಡಿ ಅಂದ್ರೆ ಅಸೋಸಿಯೇಷನ್, ಅಪಾರ್ಟ್ಮೆಂಟ್ ಅಸೋಸಿಯೇಷನ್ಗೆ ಇದೆಲ್ಲ ನನ್ನ ಹತ್ರ ಇಟ್ಕೊಂಬೇಡಿ, ನಾನು ಏನಂತ ಎಲ್ಲ ಗೊತ್ತಿದೆ ಅಂತ ಹೇಳ್ತೀರಾ. ಮೀಡಿಯಾದವ್ರು ಏನೋ ಕ್ವಶನ್ ಮಾಡಿದ್ರೆ ನಾನು ಬೆನ್ನತ್ಬಿಡ್ತೀನಿ ಅಂತಾರೆ. ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋದ್ರೆ ವಿಧಾನಸೌಧ 3ನೇ ಮಾಡಿಗೆ ಮಾಧ್ಯಮದವರು ಅಲ್ಲವೇ ಇಲ್ಲ. ಏನ್ರಿ ದೌರ್ಜನ್ಯ ಇದು, ದುರಾಡಳಿತ ಇದು. ಇವತ್ತು ನಾವು ರಾಜ್ಯ ಸರ್ಕಾರ ಇವತ್ತೇನು ಇಂಥ ಒಂದು ಅರ್ಪ, ಇಂಥ ಒಂದು ದೌರ್ಜನ್ಯ ಹೆಂಗೆ ಇದನ್ನೆಲ್ಲ ಸಹಿಸ್ಕೋಬೇಕಾಗಿದೆ. ಇವತ್ತು ಮಳೆ ಮೇಡಮ್, ಇವತ್ತು ಮಳೆ ಬಂದ್ರೆ ಇವತ್ತು ಒಂದು ಆರ್ಡಿನರ್ ಕಡೆಯಿಂದ ಬರ್ತಾ ಇದ್ವಿ, ಮಳೆ ಬಂದ್ರೆ ಹಂಗೆ ಫುಲ್ ಕಾರ ಮುಂದೆ ಬರೋಕ್ಕಾಗ್ತಾ ಇಲ್ಲ. ಎಷ್ಟು ಅವ್ಯವಸ್ಥೆ ಇದೆ ಅಂದ್ರೆ, ಮಕ್ಕಳು ಮರಿ ಸಿಗೋ ಕಡೆ ಸತ್ತೇ ಹೋಗ್ಬೇಕು, ಬೆಳಗ್ಗೆ ಎದ್ರೆ ನ್ಯೂಸ್ ಬರ್ಬೇಕಷ್ಟೇ, ನೀರು ಕೊಚ್ಕೊಂಡಾಯ್ತು ಅಂತ. ಅಂತ ಸ್ಥಿತಿ, ಕಡು ಸ್ಥಿತಿಯಲ್ಲಿ ಬೆಂಗಳೂರು ನಿಂತಿದೆ ಇವತ್ತು. ಇನ್ನೂ ಇವರು CM ಕುರ್ಚಿ ಆದಾಟ ಓಡಾಡ್ತಾ ಇದ್ದಾರೆ. ಇವತ್ತು ಪ್ರಜೆಗಳಿಗೆ ಏನಾಗಿದೆ, ರೋಸ ಬಿಟ್ಟಿದೆ ರಾಜ್ಯ ಜನಕ್ಕೆ. ಯಾಕಪ್ಪ ಕೊಟ್ರಿ ಸರ್ಕಾರ? ತರಲೆ ಸರ್ಕಾರ ಇದು, ಇದೊಂಥರ ತರಲೆ. ಅಧಿಕಾರ ಮಾಡಕ್ ಯೋಗ್ಯತೆ ಇಲ್ಲ ಅಂದ್ರೆ ಮಾಡಬಾರ್ದು. ಬಜೆಟ್ ಮಾತ್ರ ಗಾತ್ರ ಬಜೆಟ್. ನೀವು 4.49 ಲಕ್ಷ ನೀವು ಗಜೆಟ್ ನ ನೀವು ಮಣ್ಣೆ ಮಾಡಿದ್ರಿ ಸದನದಲ್ಲಿ. ಆ ಸದನದಲ್ಲಿ ನಿಂತು ಕೇಳ್ಬೇಕಾದ್ ನೀವೇನು ಅಂತಂದ್ರೆ ಜನರ ಸಮಸ್ಯೆಗಳನ್ನ. ಅದು ಬಿಟ್ಬಿಟ್ಟು ನೀವು ಟಿಕೆಟ್ ಕೊಡ್ರಿ. ಇವತ್ತು ನಮಗೆ 700 ಟಿಕೆಟ್ ಡಿಮ್ಯಾಂಡ್ ಇತ್ತು, ಹತ್ರ 5-6 ಕೋಟಿದು. ಅವರು ಈ ಸವಾಸನೆ ಬೇಡ ಅಂತ ಮ್ಯಾಚ್ ಚೇಂಜ್ ಮಾಡ್ಬಿಟ್ರು. ಅದಾಗಿರ್ಲಿ, ಇವತ್ತು ಇವರು ಕೇಳ್ಬೇಕಾದ ಸಮಸ್ಯೆಗಳನ್ನ ಬಿಟ್ಬಿಟ್ಟು ಟಿಕೆಟ್ ಕೇಳೋದು, ಅಲ್ಲೋಗ್ಬಿಟ್ಟು ಬೆಳಗಾಮಲ್ಲಿ ಹೋಗ್ಬಿಟ್ಟು ಟಿಪ್ಪು ಸುಲ್ತಾನ್ ಆಚರಣೆ ಮಾಡಿ ಅಂತ ಕೇಳ್ಕೊಳ್ಳೋದು. ಇವತ್ತು ಬೆಂಗಳೂರು ನಲಗೋಗ್ತಾ ಇದೆ, ಮಳೆ ಬಂದ್ರೆ ಭಯ ಬೀಳ್ತಾ ಇದ್ದಾರೆ. ನೀವು ಮಳೆ ಬಗ್ಗೆ ಉಲ್ಲೇಖ ಮಾಡಿದ್ದಕ್ಕೆ ಎಷ್ಟು ಭಯ ಆಗುತ್ತೆ. ಕಳೆದ ವರ್ಷ ಇದೇ ತರ ಆಗಿದ್ದಕ್ಕೆ ನೆಕ್ಸ್ಟ್ ಇಯರ್ ನೋಡಿ ಈ ತರ ಆಗಲ್ಲ, ನಾವು ಬಫರ್ ಝೋನ್ಸ್, ಏನೋ ಕಾಲುವೆಗಳನ್ನ ದೊಡ್ಡದು ಮಾಡಿರೋದು, ಆ ನೀರು ಹರಿದಿರಂಗೆ ಏನೋ ವ್ಯವಸ್ಥೆ ಮಾಡಿದೀವಿ ಎಲ್ಲ ಹೇಳಿದ್ರಲ್ಲ. ರಾತ್ರಿ ಒಂದು ರೌಂಡ್ ಬೆಂಗಳೂರು ಟ್ರಿಪ್ ಹೊಡೆದಿತ್ತು ಆಯ್ತಿವ್ರು. ಆ ಬೆಂಗಳೂರು ಟ್ರಿಪ್ ಹೊಡೆದ ಏನೋ ಬದಲಾವಣೆ ಆಗುತ್ತಪ್ಪ, ನೆಕ್ಸ್ಟ್ ಮಳೆ ಬಂದ್ರೆ ನಾವು ನೆಮ್ಮದಿಯಾಗಿರ್ಬೋದು ಅಂತ ಜನ ಎಲ್ಲ ಅಂದ್ಕೊಂಡ್ರು. ಈಗ ಒಂದು 10-15 ಜನ ಸತ್ಬಿಟ್ರು ಅಂದ್ರೆ ತಿರ್ಗಾ ಒಂದು ಚೇಂಜ್, ತಿರ್ಗಾ CM ಹೋಗ್ತಾರೆ, ಪ್ರೆಸ್ ಮೀಟ್ ಮಾಡ್ತಾರೆ, ಅಧಿಕಾರಿಗಳು ಕರ್ತಾರೆ, ಕಾಂಟ್ರಾಕ್ಟ್ ಕರೀತಾರೆ, ಒಂದು ವಾರ್ನಿಂಗ್ ಮಾಡ್ತಾರೆ, ಕಳಿಸ್ತಾರೆ. ಇಷ್ಟು ಬಿಟ್ರೆ ಇಲ್ಲಿ ಏನು ಮಾಡ್ತಲ್ಲ ಸರ್ಕಾರ. ಗಜೆಟ್ ಮಾತ್ರ ಮಣ್ಣೆ ಮಾಡಿದಂತ ಸರ್ಕಾರ ಇವತ್ತು ರಾಜ್ಯದ ಅಭಿವೃದ್ಧಿಯಲ್ಲಿ ಏನ್ ಮಾಡ್ತಾ ಇದೆ? ಯಾವ ಇಲಾಖೆ ಅಭಿವೃದ್ಧಿ ಆಗ್ತಿದೆ? ಯಾವ
ಯಾವ ಸಚಿವರುಗಳು ಇನಾಗ್ರೇಷನ್ ಮಾಡ್ತಿದ್ರೆ, ಯಾವ ಯಾವ ಕಾರ್ಯಕ್ರಮ ನಡೀತಿದೆ, ಸಾಧನಾ ಸಮಾವೇಶ, ಏನಕ್ಕೆ ಸಾಧನಾ ಸಮಾವೇಶ, ಏನ್ ಸಾಧನೆ ಮಾಡಿದ್ರಿ ಅಂತ ನೀವು ಬರೀ ವರ್ಷ ನೀವು ಬಂದಾಗಿಂದ ಸರ್ಕಾರ ಬಂದು ಇವತ್ತರೆಗೂ 1947 ಸರ್ಕಾರ ಏನ್ ಬಂದಾಗಿಂದ ಇವತ್ತರೆಗೂ ಸಿದ್ದರಾಮಯ್ಯ ಮಾಡಿದ ರಾಜ್ಯದಲ್ಲಿ ಸಾಲ ಯಾರು ಮಾಡಿಲ್ಲ, ಆದ್ರೆ ಅಭಿವೃದ್ಧಿ ಮಾತ್ರ ನಗಣ್ಯ ಶೂನ್ಯ. ರಾಜ್ಯ ಜನನ ಕತ್ಲೆಯಲ್ಲಿ ಇಟ್ಟು ಬೆಲೆ ಏರಿಕೆ ಮಾಡಿ ಕೇಂದ್ರ ಸರ್ಕಾರದ ಮೇಲೆ ಬೆಲೆ ತೋರಿಸುವಂತ ನಾಚಿಕೆ ಸರ್ಕಾರ ಇದು ತರಲೆ ಎದ್ದೋಗಿದೆ ಮೇಡಮ್. ಈ ಸರ್ಕಾರ ಪತನ ಆಗೋದೊಂದು ಗ್ಯಾರಂಟಿ. ಯಾಕಂದ್ರೆ ಇಲ್ಲಿ ಕಾರ್ಯಕರ್ತರ ಮಧ್ಯೆ ಕೂಡ ಸ್ಟಾರ್ಟ್ ಆಗಿದೆ ಈಗ ಸರ್ಕಾರದಲ್ಲಿ. ಇವಾಗ ಏನು ಒಂದು DCM CM ಮಧ್ಯೆ ಇತ್ತು, ಅವ್ರ ಕಾರ್ಯಕರ್ತರು ಸ್ಟಾರ್ಟ್ ಆಗ್ಬಿಟ್ಟಿದೆ, ಈಗ ಬಣಗಳು ಸ್ಟಾರ್ಟ್ ಆಗಿದ್ದಾವೆ. ನಾನು DCM ಕಡೆ ನಾನು ಅಧಿಕಾರ ಕಂಟಿನ್ಯೂಷನ್ಸ್ ಇರಬೇಕು, ಇಲ್ಲ ನೀನು ಅಧಿಕಾರ ಬಿಟ್ಕೊಡ್ಬೇಕಂತ CM ಕಡೆ. ಈ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ಸರ್ಕಾರದ ತರಲೆ ಸರ್ಕಾರದ ಮೂರ್ಖ ಸರ್ಕಾರ, ರಾಜ್ಯದ ಜನ ಮೂರ್ಖ ಮಾಡಿದ ಸರ್ಕಾರ ಅದು ಕಾಂಗ್ರೆಸ್ ಸರ್ಕಾರ. ಓಕೆ, ಸಾಧನಾ ಸಮಾವೇಶ ಅಂತ ಉಲ್ಲೇಖ ಮಾಡಿದ್ರೆ ಯಾವ ಕಾರಣಕ್ಕೆ? ಸಾಧನ ಏನಂದ್ರೆ 2 ವರ್ಷಗಳಿಂದ ಜನರ ಸ್ಪಂದನೆಗಳಿಗೆ ಸಮಸ್ಯೆ ಇರೋದೇ ಅವ್ರದ್ದು ಸಾಧನ. ಒಂದು ಎರಡನೇದೇನೋ